ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು 6ನೇ ವರ್ಗದ ಸಮಾಜ ವಿಜ್ಞಾನದ ವಿಷಯದಲ್ಲಿ ಬರುವಂಥ ಭೂಗೋಳ ವಿಜ್ಞಾನದ 2ನೇ ಪಾಠ ಅಥವಾ 12ನೇ ಪಾಠ ಯಾವುದ್ರಿ? ಏಷ್ಯಾ ವೈಪರೀತ್ಯಗಳ ಖಂಡ. ಯಾಕೆ ನಾವು ಏಷ್ಯಾ ಖಂಡವನ್ನು ವೈಪರೀತ್ಯಗಳ ಖಂಡ ಅಂತೇಳಿ ಕರಿತೀವಿ? ಏಷ್ಯಾ ಖಂಡದಲ್ಲಿ ಯಾವ್ಯಾವ ಸಸ್ಯವರ್ಗಗಳದಾವ, ಯಾವ ಪ್ರಾಣಿ ವರ್ಗ ಅದಾವ, ಎಷ್ಟು ವಾಯುಗುಣವನ್ನು ಒಳಗೊಂಡೈತಿ, ಆಮೇಲೆ ಏಷ್ಯಾ ಖಂಡದ ಸಂಪೂರ್ಣ ಮಾಹಿತಿಯನ್ನು ನಾವೇನು ಇವತ್ತಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಜೊತೆಗೆ ಖನಿಜಗಳು, ಜನಸಂಖ್ಯೆ ಬೆಳವಣಿಗೆ, ಹಂಚಿಕೆ ಅಂದರೆ ಭೂಮಿಯ ಹಂಚಿಕೆ, ಸಾಂದ್ರತೆ ಎಷ್ಟೈತಿ ಅನ್ನೋದನ್ನು ಇವತ್ತಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಏಷ್ಯಾ ವೈಪರೀತ್ಯ ಖಂಡ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ. ಯಾಕೆ ನಾವು ಏಷ್ಯಾನ ಯಾಕೆ ವೈಪರೀತ್ಯಗಳ ಖಂಡ ಅಂತ ಹೇಳಿ ಕರಿತೀವಿ ಅಂದ್ರೆ ರೀ, ಕಾರಣ ಇಷ್ಟ: ವೈವಿಧ್ಯತೆ. ಏಷ್ಯಾ ಖಂಡ ಏನಾಗೈತಿ ರೀ, ವೈವಿಧ್ಯತೆಯಿಂದ ಕೂಡೈತಿ. ಯಾವ ರೀತಿ ವೈವಿಧ್ಯತೆಯಿಂದ ಕೂಡೈತಿ ಅಂದ್ರೆ ರೀ, ಈ ಏಷ್ಯಾ ಖಂಡದಲ್ಲಿ ಅತ್ಯಂತ ಎತ್ತರವುಳ್ಳ ಪರ್ವತ, ಪ್ರಸ್ಥಭೂಮಿ, ಫಲವತ್ತಾದ ವಿಶಾಲ ಮೈದಾನ, ಮರುಭೂಮಿ, ನದಿ ವ್ಯವಸ್ಥೆ ಮತ್ತು ಸರೋವರಗಳು ಅದಾವ. ಅದರ ಜೊತೆಗೆ ಭಾಷೆ, ಧರ್ಮ, ಒಂದೇ ಭಾಷೆ ಅಲ್ಲ ಹಲವಾರು ಭಾಷೆಗಳನ್ನು, ಭಾಷೆ, ಧರ್ಮ, ಜನಸಂಖ್ಯೆ ಹಂಚಿಕೆ ಮತ್ತು ಜನಸಾಂದ್ರತೆಗಳಲ್ಲಿ ಕೂಡ ನಾವು ವೈವಿಧ್ಯತೆಯನ್ನು ಕಾಣ್ತೀವಿ. ಆಮೇಲೆ ಇಲ್ಲಿ ಅನೇಕ ಪ್ರಕಾರದ ಮಣ್ಣದವ, ಆಮೇಲೆ ವನ್ಯಜೀವಿಗಳದಾವ, ಅನೇಕ ಸಸ್ಯವರ್ಗಗಳದಾವ ಮತ್ತು ಒಂದೇ ರೀತಿ ಇರದೆ ವಾಯುಗುಣ, ಅನೇಕ ರೀತಿಯಾಗಿರುವಂಥ ವಾಯುಗುಣವನ್ನು ಹೊಂದಿರುವಂತಹ ಪ್ರದೇಶಗಳದಾವ. ಆ ಕಾರಣಕ್ಕಾಗಿ ಇದನ್ನು ಏನಂತ ಕರಿತೀವಿ ಅಂದ್ರೆ ನಾವು ಏಷ್ಯಾ ಖಂಡವನ್ನು ವೈಪರೀತ್ಯಗಳ ಖಂಡ ಅಂಥೇಳಿ ಕರಿತೀವಿ, ಅಥವಾ ವೈಪರೀತ್ಯಗಳ ಖಂಡ ಅಂತ ಹೇಳಿ ಕರಿತೀವಿ. ಈ ವೈಪರೀತ್ಯಗಳ ಖಂಡ ಅನ್ನೋ ಕಾರಣ ಇಷ್ಟೇ, ಇಲ್ಲಿ ವೈವಿಧ್ಯತೆಯಿಂದ ಕೂಡಿರುವಂತಹ ಖಂಡ ಐತಿ. ಆ ಕಾರಣಕ್ಕಾಗಿ ಇದನ್ನು ವೈಪರೀತ್ಯಗಳ ಖಂಡ ಅಂತ ಹೇಳಿ ಕರಿತೀವಿ. ಇದರ ಸ್ಥಾನ: ಏಷ್ಯಾ ಖಂಡವು 1 ಡಿಗ್ರಿಯಿಂದ 16 ಡಿಗ್ರಿ ಉತ್ತರದಿಂದ 77 ಡಿಗ್ರಿಯಿಂದ 41 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ 26 ಡಿಗ್ರಿಯಿಂದ 4 ಡಿಗ್ರಿ ಪೂರ್ವದಿಂದ 169 ಡಿಗ್ರಿಯಿಂದ 40 ಡಿಗ್ರಿ ಪಶ್ಚಿಮ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಆನಂತರ ಮಲೇಷ್ಯಾದಿಂದ ಸ್ವಲ್ಪ ದಕ್ಷಿಣದಲ್ಲಿ ಭೂಮಧ್ಯ ರೇಖೆ ಹಾಗೂ ಕರ್ಕಾಟ ಸಂಕ್ರಾಂತಿ ಋತುವು ಭಾರತ ಮತ್ತು ಅರೇಬಿಯಾಗಳ ಮೂಲಕ ಹಾದು ಹೋಗಿದೆ. ಈ ರೀತಿಯಾಗಿ ನಮ್ಮ ಏಷ್ಯಾ ಖಂಡದ ಸ್ಥಾನ ಐತಿ. ಆನಂತರ ಇದರ ವಿಸ್ತೀರ್ಣ ಎಷ್ಟೈತೆ ಅಂದ್ರೆ ರೀ, ಏಷ್ಯಾ ಖಂಡದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಸುಮಾರು 44 ಮಿಲಿಯನ್ ಚದರ ಕಿಲೋಮೀಟರ್ಗಳು. ಇದು ಪ್ರಪಂಚದ ಮೇಲ್ಮೈ ವಿಸ್ತೀರ್ಣದಲ್ಲಿ 33% ಭಾಗದಷ್ಟಾಗಿದೆ. ಈ ಖಂಡವು ಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿದೆ. ಉತ್ತರ ಗೋಳಾರ್ಧದಲ್ಲೈತಿ. ಇದರ ನಂತರ ಬರುವಂಥದ್ದು ರೀ ಭೌಗೋಳಿಕ ಸನ್ನಿವೇಶ. ಏಷ್ಯಾ ಖಂಡವು 3 ಕಡೆ ಸಾಗರಗಳು ಮತ್ತು 1 ಕಡೆ ಭೂಭಾಗದಿಂದ ಆವರಿಸಿದೆ. ಏನೈತ್ರಿ ಏಷ್ಯಾ ಖಂಡದ್ರಿ, 3 ಕಡೆ ಸಾಗರಗಳದಾವು, 1 ಕಡೆ ಅಷ್ಟೇ ಏನೈತ್ರಿ ಭೂಭಾಗ ಐತಿ. ಸುತ್ತುವರೆದಿರುವ ಸಾಗರಗಳೆಂದರೆ 3 ಕಡೆ ಸುತ್ತುವರೆದಿರುವಂಥ ಸಾಗರಗಳು ಯಾವ ಅಂದ್ರೆ ರೀ, ಉತ್ತರದಲ್ಲಿ ಆರ್ಕ್ಟಿಕ್, ಪೂರ್ವ ಭಾಗದಲ್ಲಿ ಪೆಸಿಫಿಕ್ ಮತ್ತು ದಕ್ಷಿಣದಲ್ಲಿ ಹಿಂದೂ ಸಾಗರಗಳು. ಈ ರೀತಿಯಾಗಿ 3 ಕಡೆ ಏನಾಗ್ಯಾರಿ 3 ಸಾಗರಗಳು ಕೂಡಿಕೊಂಡವ. ಪಶ್ಚಿಮಕ್ಕೆ ಯುರೋಪ್ ಖಂಡವಿದೆ ಮತ್ತು ಪಶ್ಚಿಮಕ್ಕೆ ಏನೈತ್ರಿ ಯುರೋಪ್ ಖಂಡ ಐತಿ. ಏಷ್ಯಾ ಮತ್ತು ಯುರೋಪ್ ಖಂಡಗಳ ಗಡಿಯು ಸಾಂಪ್ರದಾಯಿಕವಾದ ಕಾಲ್ಪನಿಕ ರೇಖೆಯಾಗಿದ್ದು ಅದು ಅಂಕುಡೊಂಕಾಗಿದೆ ಮತ್ತು ಯೂರಲ್ ಪರ್ವತ, ಕ್ಯಾಸ್ಪಿಯನ್ ಸಮುದ್ರ, ಕಕಾಸಸ್ ಪರ್ವತ ಮತ್ತು ಕಪ್ಪು ಸಮುದ್ರಗಳ ಮುಖಾಂತರ ಹಾದು ಹೋಗುತ್ತದೆ. ಏನ್ರಿದ ಗಡಿ ರೇಖೆ ಯಾವುದರಿಂದ ಹಾದು ಹೋಗುತ್ತೆ ಅಂದ್ರೆ ರೀ, ಯೂರಲ್ ಪರ್ವತ, ಕ್ಯಾಸ್ಪಿಯನ್ ಸಮುದ್ರ, ಕಕಾಸಸ್ ಪರ್ವತ ಮತ್ತು ಕಪ್ಪು ಸಮುದ್ರಗಳ ಮುಖಾಂತರವಾಗಿ ಏಷ್ಯಾ ಮತ್ತು ಯುರೋಪ್ ಖಂಡಗಳ ಗಡಿ ರೇಖೆಯು ಹಾದು ಹೋಗ್ತೈತಿ. ಆ ಕಾರಣಕ್ಕಾಗಿ ಏನಂತ ಕರೀತಾರಂದ್ರೆ ರೀ, ಇದನ್ನು ಈ ಗಡಿ ರೇಖೆಯನ್ನು ಯುರೇಸ್ ಅಂಥೇಳಿ ಕರೀತಾರೆ. ಯಾಕಂದ್ರೆ ರೀ, ಯುರೋಪ್ ಮತ್ತು ಏಷ್ಯಾಗಳನ್ನು ಒಟ್ಟುಗೂಡಿಸಿ ನಾವು ಯುರೇಸ್ ಅಂತ ಹೇಳಿ ಕರಿತೀವಿ. ಏಷ್ಯಾ ಮತ್ತು
ಗೊತ್ತೈತ್ರಿ. ಗಡಿ ರೇಖೆಗಳು ಏಷ್ಯಾ ಮತ್ತು ಯುರೋಪ್ ನಡುವೆ ಗಡಿ ರೇಖೆಗಳದಾವ. ಅದ್ರ ನಡು ಬರುವಂಥ ಏಷ್ಯಾ ಮತ್ತು ಯುರೋಪ್ ಖಂಡದ ನಡು ಇರುವಂಥ ಪರ್ವತ ಯಾವುದ್ರಿ? ಯುರೇಲ್ ಪರ್ವತ, ಕ್ಯಾಸ್ಪಿಯನ್ ಸಮುದ್ರ, ಕಕಾಸಸ್ ಪರ್ವತ ಮತ್ತು ಕಪ್ಪು ಸಮುದ್ರ. ಏಷ್ಯಾ ಮತ್ತು ಯುರೋಪ್ ನಡುವೆ ಗಡಿರೇಖೆ ಇರುವುದರಿಂದ ಅದನ್ನು ಆ ಪ್ರದೇಶಕ್ಕೆ ಏನಂತ ಕರೀತಾರೆ? ಯುರೇಸ್ ಅಂತ ಹೇಳಿ ಕರೀತಾರ. ಆನಂತರ ಏಷ್ಯಾ ಆಫ್ರಿಕಾ ಖಂಡಗಳ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಗಡಿಯು ಸಾಮಾನ್ಯವಾಗಿ ಸುಯೇಜ್ ಕಾಲುವೆ ಮುಖಾಂತರವಾಗಿ ಹಾದು ಹೋಗ್ತೈತಿ. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ಗಡಿ ರೇಖೆ ಏನೈತ್ರಿ? ಸುಯೇಜ್ ಕಾಲುವೆ ಅದ. ಆಮೇಲೆ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಗಡಿ ರೇಖೆಯು ನ್ಯೂಗಿನಿ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಹಾದು ಹೋಗುತ್ತದೆ. ನೆನಪಿಟ್ಟುಕೋರಿ. ಯುರೋಪ್ ಮತ್ತು ಏಷ್ಯಾಗಳ ಗಡಿ ರೇಖೆಯಲ್ಲಿ ಬರುವಂತಹ ಪರ್ವತಗಳ್ಯಾವ್ರಿ? ಯುರೇಲ್ ಪರ್ವತ, ಕ್ಯಾಸ್ಪಿಯನ್ ಸಮುದ್ರ, ಕಕಾಸಸ್ ಪರ್ವತ ಮತ್ತು ಕಪ್ಪು ಸಮುದ್ರ. ಆಮೇಲೆ ಆಫ್ರಿಕಾದ ನಡು, ಏಷ್ಯಾ ಮತ್ತು ಆಫ್ರಿಕಾದ ಖಂಡ ನಡು ಬರುವಂಥ ಕಾಲುವೆ ಸುಯೇಜ್ ಕಾಲುವೆ. ಆಮೇಲೆ ಏಷ್ಯಾ ಮತ್ತು ಆಸ್ಟ್ರೇಲಿಯಾಗಳ ಗಡಿ ರೇಖೆಯು ನ್ಯೂಗಿನಿ ಮತ್ತು ಆಸ್ಟ್ರೇಲಿಯಾ ನಡುವೆ ಹಾದು ಹೋಗ್ತೈತಿ. ಈ ರೀತಿಯಾಗಿ ಏನೈತ್ರಿ? ಭೌಗೋಳಿಕ ಸನ್ನಿವೇಶವನ್ನು ಅಥವಾ ಏಷ್ಯಾ ಖಂಡವು ಅನೇಕ ಪ್ರದೇಶಗಳ ಮುಖಾಂತರವಾಗಿ ಅನೇಕ ಖಂಡಗಳ ಜೊತೆ ಗಡಿಗಳನ್ನು ಹಂಚಿಕೊಂಡೈತಿ. ಇದರ ನಂತರ ಏಷ್ಯಾದ ಪ್ರಾದೇಶಿಕ ವಿಭಾಗಗಳು. ಇಂದು ಏಷ್ಯಾದಲ್ಲಿ 48 ದೇಶಗಳಿವೆ. ಏಷ್ಯಾದಲ್ಲಿ ಎಷ್ಟಿದಾವ್ರಿ? 48 ದೇಶಗಳಿದೆ. ಅವುಗಳನ್ನು ಕೆಳಕಂಡಂತೆ 5 ಪ್ರಾದೇಶಿಕ ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಅವುಗಳನ್ನು ಏನು ಮಾಡ್ಯಾರ್ರಿ? 5 ಪ್ರಾದೇಶಿಕ ಗುಂಪುಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ. ಆ 48 ದೇಶಗಳನ್ನು 5 ಪ್ರಾದೇಶಿಕ ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ. ಮೊದಲನೇದಾಗಿ ಪೂರ್ವ ಏಷ್ಯಾ. ಈ ಪೂರ್ವ ಏಷ್ಯಾದಲ್ಲಿ ಚೀನಾ, ಉತ್ತರ ಮತ್ತು ದಕ್ಷಿಣ ಕೊರಿಯಾ, ಜಪಾನ್, ಹಾಂಗ್ಕಾಂಗ್, ತೈವಾನ್, ಮಂಗೋಲಿಯಾ ಇವೆಲ್ಲವೂ ಏನಾಗ್ತಾರೆ? ಪೂರ್ವ ಏಷ್ಯಾದಲ್ಲಿ ಬರುವಂತಹ ದೇಶಗಳು. ದಕ್ಷಿಣದಲ್ಲಿ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳ ನಡುವೆ ವಿಸ್ತರಿಸಿದೆ. ಎರಡನೇದಾಗಿ ಆಗ್ನೇಯ ಏಷ್ಯಾ. ಮೊದಲೇದು ಪೂರ್ವ ಏಷ್ಯಾ ಆಯಿತು. ಎರಡನೇದಾಗಿ ಆಗ್ನೇಯ ಏಷ್ಯಾ. ಈ ಆಗ್ನೇಯ ಏಷ್ಯಾದಲ್ಲಿ ಮಯನ್ಮಾರ್, ಲಾವೋಸ್, ವಿಯೆಟ್ನಾಮ, ಥೈಲ್ಯಾಂಡ್, ಕಾಂಬೋಡಿಯಾ, ಮಲೇಷ್ಯಾ, ಇಂಡೋನೇಷ್ಯಾ, ಸಿಂಗಾಪುರ್, ಬ್ರುಂಡೈ ಮತ್ತು ಫಿಲಿಪೈನ್ಸ್ ಏನ್ರಿ ಒಳಗೊಂಡಿರುವಂಥದ್ದು. ಆಗ್ನೇಯ ಏಷ್ಯಾ ಈ ಎಲ್ಲ ದೇಶಗಳನ್ನು ಒಳಗೊಂಡೈತಿ. ಆನಂತರ ದಕ್ಷಿಣ ಏಷ್ಯಾ. ದಕ್ಷಿಣ ಏಷ್ಯಾವು ಭಾರತ, ಬಾಂಗ್ಲಾ, ಭೂತಾನ್, ನೇಪಾಲ್, ಪಾಕಿಸ್ತಾನ್, ಶ್ರೀಲಂಕಾ, ಮಾಲ್ಡೀವ್ಸ್ ಇವುಗಳನ್ನು ಒಳಗೊಂಡೈತಿ. ಇವುಗಳಲ್ಲಿ ಈ ಎಲ್ಲ ದೇಶಗಳಲ್ಲಿ ದೊಡ್ಡ ದೇಶ ಅಂದರೆ ಭಾರತವು ಅತಿ ದೊಡ್ಡ ದೇಶ. ಇದನ್ನು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಮತ್ತು ಅದರ ಉಪಭಾಗಗಳಾದ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳು ಸುತ್ತುವರೆದಿವೆ. ಉತ್ತರದಲ್ಲಿ ಹಿಮಾಲಯ ಪರ್ವತ ಸರಣಿ, ಪೂರ್ವಕ್ಕೆ ಮಯನ್ಮಾರ್ ಮತ್ತು ಪಶ್ಚಿಮಕ್ಕೆ ಅಫ್ಘಾನಿಸ್ತಾನಗಳಿವೆ. ಇದರ ನಂತರ ನೈಋತ್ಯ ಏಷ್ಯಾ. ನಮಗೇನು ಬೇಕಾಗೈತಿ? ಪ್ರಾದೇಶಿಕ ವಿಭಾಗ 48 ದೇಶಗಳನ್ನು ಏನು ಮಾಡ್ಯಾರ? 5 ಪ್ರಾದೇಶಿಕ ಗುಂಪುಗಳಾಗಿ ವಿಂಗಡಣೆ ಮಾಡ್ಯಾರ. ಪೂರ್ವ ಏಷ್ಯಾದಾಗ ಯಾವ ದೇಶಗಳು ಬರ್ತಾವ? ಆಗ್ನೇಯದಲ್ಲಿ ಯಾವ ಬರ್ತಾವ? ಆಮೇಲೆ ದಕ್ಷಿಣ ಏಷ್ಯಾದಲ್ಲಿ ಯಾವ ಬರ್ತಾವ? ನೈಋತ್ಯ ಏಷ್ಯಾದಲ್ಲಿ ಯಾವ ಬರ್ತಾವ? ಮಧ್ಯ ಏಷ್ಯಾದಲ್ಲಿ ಯಾವ ಬರ್ತಾವ? ಏಷ್ಯಾದಲ್ಲಿ ಬರುವಂಥ ದೇಶಗಳನ್ನು ನೆನಪಿಟ್ಕೊಂಡ್ರೆ ಸಾಕು. ನೈಋತ್ಯ ಏಷ್ಯಾ ಅಫ್ಘಾನಿಸ್ತಾನ್, ಬಹ್ರೇನ್, ಸೈಪ್ರಸ್, ಇರಾನ್, ಇರಾಕ್, ಇಸ್ರಾಯೇಲ್, ಜೋರ್ಡಾನ್, ಕುವೈತ್, ಲೆಬನಾನ್, ಒಮನ್, ಕಟಾರ್, ಸಿರಿಯಾ, ಪ್ಯಾಲೆಸ್ಟೈನ್, ಸೌದಿ ಅರೇಬಿಯಾ, ಅರಬ್ ಎಮಿರೇಟ್ಸ್, ಯೆಮೆನ್ ಮತ್ತು ಟರ್ಕಿ ದೇಶಗಳು ಈ ಭಾಗವನ್ನು ಸೇರ್ತಾವ. ಇದರ ನಂತರ ಮಧ್ಯ ಏಷ್ಯಾವು ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಆಮೇಲೆ ಟರ್ಕ್ಮೆನಿಸ್ತಾನ್ ಮತ್ತು ಉಜ್ಬೆಕಿಸ್ತಾನ್ ಮತ್ತು ಸೈಬೇರಿಯಾ ಇವುಗಳನ್ನು ಈ ದೇಶಗಳನ್ನು ಮಧ್ಯ ಏಷ್ಯಾ ಒಳಗೊಂಡೈತಿ. ಈ ರೀತಿಯಾಗಿ ಪ್ರಾದೇಶಿಕವಾಗಿ 5 ಗುಂಪುಗಳಾಗಿ ಏನು ಮಾಡ್ಯಾರ? 48 ದೇಶಗಳನ್ನು ವಿಭಾಗ ಮಾಡ್ಯಾರ. ನಮ್ಮ ಭಾರತ ದೇಶ ಎದುರು ಬರುತ್ತೆ ರೀ? ದಕ್ಷಿಣ ಏಷ್ಯಾದಲ್ಲಿ. ಇದರ ನಂತರ ಬರುವಂಥದ್ದು ಪ್ರಾಕೃತಿಕ ಲಕ್ಷಣಗಳು. ಏಷ್ಯಾದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಎತ್ತರವಾದ ಪರ್ವತ ಸರಣಿಗಳು ಪ್ರಮುಖ ಭೂಸ್ವರೂಪಗಳಾಗಿವೆ. ಜೊತೆಗೆ ವಿವಿಧ ಪ್ರಸ್ಥಭೂಮಿ, ಮೆಕ್ಕಲು ಮಣ್ಣುಗಳ ಮೈದಾನ ಮತ್ತು
ದ್ವೀಪ ಸಮೂಹಗಳನ್ನು ಹೊಂದೈತಿ. ಪ್ರಮುಖವಾಗಿ ಪ್ರಾಕೃತಿಕ ವಿಭಾಗಗಳು ಭೂರಚನೆಯ ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಏಷ್ಯಾ ಖಂಡವನ್ನು 5 ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಬಹುದು. ಏನು ಮಾಡ್ಯಾರೆ, ಪ್ರಾಕೃತಿಕ ಲಕ್ಷಣಗಳನ್ನು ಅಥವಾ ಪ್ರಾಕೃತಿಕ ವಿಭಾಗಗಳನ್ನು ಭೂಮಿಯ ರಚನೆ ಮತ್ತು ಲಕ್ಷಣಗಳನ್ನು ಆಧರಿಸಿ 5 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ಯಾರ. ಆ 5 ಭಾಗಗಳು ಯಾವಂದ್ರೆ ವಾಯುವ್ಯ ತಗ್ಗು ಮೈದಾನ, ಆಮೇಲೆ ವಾಯುವ್ಯ ತಗ್ಗು ಮೈದಾನ. ಈ ವಾಯುವ್ಯ ತಗ್ಗು ಮೈದಾನದಲ್ಲಿ ಈ ಭಾಗದ ಮೊದಲೇದಾಗಿ ಒಂದೊಂದಾಗಿ ನೋಡ್ಕೊತ ಹೋಗೋಣ್ರಿ. ಮೊದಲೇದು 5 ಪ್ರಾಕೃತಿಕ ಲಕ್ಷಣಗಳು 5 ಅದಾವೆ. ಅವ್ಯಾವ್ರಿ ವಾಯುವ್ಯ ತಗ್ಗು ಮೈದಾನ, ಕೇಂದ್ರದ ಎತ್ತರ ಭಾಗಗಳು, ದಕ್ಷಿಣ ಪ್ರಸ್ಥಭೂಮಿಗಳು, ಆಮೇಲೆ ನದಿಗಳ ಮಹಾ ಮೈದಾನಗಳು, ದ್ವೀಪ ಸಮೂಹಗಳು. ಮೊದಲೇದಾಗಿ ವಾಯುವ್ಯ ತಗ್ಗು ಮೈದಾನ. ಈ ವಾಯುವ್ಯ ತಗ್ಗು ಮೈದಾನವು ಬೇರಿಂಗ್ ಜಲಸಂಧಿಯಿಂದ ಕ್ಯಾಸ್ಪಿಯನ್ ಸಮುದ್ರವರೆಗೆ ವಿಸ್ತರಿಸಿದೆ. ಕೇಂದ್ರದ ಎತ್ತರ ಭಾಗಗಳು ಮತ್ತು ಆರ್ಕಟಿಕ್ ಸಾಗರದ ನಡುವೆ ಕಂಡು ಬರ್ತೈತಿ. ತ್ರಿಕೋನ ಆಕಾರವುಳ್ಳ ಈ ವಿಶಾಲವಾದ ತಗ್ಗು ಮೈದಾನವನ್ನು ಸೈಬೇರಿಯಾ ಮೈದಾನ ಅಂಥೇಳಿ ಕರೀತಾರೆ. ಏನ್ರಿ, ವಾಯುವ್ಯ ತಗ್ಗು ಮೈದಾನವನ್ನು ಏನಂತ ಕರೀತಾರೆ, ಸೈಬೇರಿಯಾ ಮೈದಾನ ಅಂಥೇಳಿ ಕರೀತಾರೆ. ಉತ್ತರದ ಕಡೆಗೆ ಸಾಧಾರಣ ಇಳಿಜಾರುಗಳಿದ್ದು ಈ ಮೈದಾನದ ಮೂಲಕ ಹಲವು ನದಿಗಳು ಹರಿದು ಹೋಗುತ್ತವೆ. ಇಳಿಜಾರು ಇರುವುದರಿಂದ ಹಲವು ನದಿಗಳು ಹರಿದು ಹೋಗ್ತವೆ. ಉದಾಹರಣೆಗೆ ಲೀನ, ಓಬ್ ಮತ್ತು ಎನ್ಸಿ ಇವು ಉತ್ತರದ ಕಡೆಗೆ ಹರಿದು ಆರ್ಕಟಿಕ್ ಸಾಗರವನ್ನು ಸೇರ್ತಾವೆ. ಇದರ ನಂತರ ಕೇಂದ್ರದ ಎತ್ತರ ಭಾಗಗಳು. ಇದು ಏಷ್ಯಾದ 2ನೇ ಅತಿ ಪ್ರಮುಖ ಪ್ರಾಕೃತಿಕ ವಿಭಾಗ. ವಾಯುವ್ಯ ತಗ್ಗು ಮೈದಾನಗಳ ದಕ್ಷಿಣ ಭಾಗದಲ್ಲಿವೆ. ಮಧ್ಯ ಏಷ್ಯಾದಲ್ಲಿರುವ ಪರ್ವತ ಸರಣಿಗಳನ್ನು ಕೇಂದ್ರದ ಎತ್ತರ ಭಾಗಗಳು ಎನ್ನುವರು. ಇದು ಏಷ್ಯಾ ಮೈನರ್ನಿಂದ ಬೇರಿಂಗ್ ಜಲಸಂಧಿಯವರೆಗೆ ವಿಸ್ತರಿಸಿದೆ. ಇಲ್ಲಿ ಅನೇಕ ಪರ್ವತ ಸರಣಿಗಳು ಪಾಮೀರ್ ಗ್ರಂಥಿಯಿಂದ ಎಲ್ಲೆಡೆಗೂ ಹಬ್ಬಿವೆ. ಪೂರ್ವ ದಿಕ್ಕಿನ ಸರಣಿಗಳಲ್ಲಿ ಹಿಮಾಲಯ, ಕುನ್ಲೂನ್, ಕಾರಾಕೋಮ್, ಟಿಯನ್ ಶಾನ್, ಅಲ್ಟಾಯ್, ಸಯಾನ್, ಯಬುಲಿನ್, ಕಿಂಗಾನ್ ಮತ್ತು ಸ್ಟೈನ್ವೈನ್ ಪರ್ವತಗಳು ಪ್ರಮುಖವಾಗ್ಯವ. ಆನಂತರ ಪಶ್ಚಿಮದ ಸರಣಿಗಳಲ್ಲಿ ಹಿಂದ್ಕುಷ್, ಕಿತಾರ್, ಸುಲೈಮಾನ್, ಎಲ್ಬರ್ಜ್, ಜಾಗ್ರೋಸ್, ಕಕಾಸ್, ಕೋಟಿನ್ ಮತ್ತು ತಾರಸ್ ಪರ್ವತಗಳು ಸೇರಿಕೊಂಡವ. ಆಮೇಲೆ ಮಡಿಕೆ ಪರ್ವತಗಳಾದ ಹಿಮಾಲಯದ ಸರಣಿಯು ಪಾಮೀರ್ ಗ್ರಂಥಿಯಿಂದ ಆಗ್ನೇಯಕ್ಕೆ ಹಬ್ಬಿಕೊಂಡಿವೆ. ಅವು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಪರ್ವತಗಳು. ಪಾಮೀರ್ ಗ್ರಂಥಿಯಿಂದ ಆಗ್ನೇಯಕ್ಕೆ ಹಬ್ಬಿಕೊಂಡವ. ಅವು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಪರ್ವತಗಳು. ಇಲ್ಲಿನ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿ ಎತ್ತರವಾದ ಶಿಖರ. ಕೇಂದ್ರದ ಎತ್ತರ ಭಾಗದಲ್ಲಿ ಬರುವಂತಹ ಪ್ರಪಂಚದಾಗ ಎತ್ತರವಾಗಿರುವಂಥ ಶಿಖರ ಯಾವುದ್ರಿ, ಮೌಂಟ್ ಎವರೆಸ್ಟ್. ಕೇಳ್ಬೋದ್ರಿ, ಕೇಂದ್ರ ಎತ್ತರ ಭಾಗದಲ್ಲಿ ಬರುವಂಥ ಜಗತ್ತಿನ ಎತ್ತರವಾದ ಶಿಖರ ಯಾವುದು ಅಂದ್ರೆ ರೀ ಮೌಂಟ್ ಎವರೆಸ್ಟ್. ಅಥವಾ ಮೌಂಟ್ ಎವರೆಸ್ಟ್ ಯಾವ ಕೇಂದ್ರ ಭಾಗದಲ್ಲಿ ಬರ್ತೈತೆ ಅಂದ್ರೆ ರೀ, ಕೇಂದ್ರದ ಎತ್ತರ ಭಾಗಗಳಲ್ಲಿ ಏಷ್ಯಾ ಖಂಡದಾಗ ಬರ್ತೈತಿ. ಇದರ ನಂತರ ದಕ್ಷಿಣ ಪ್ರಸ್ಥಭೂಮಿಗಳು ಕಠಿಣ ಮತ್ತು ಸ್ಫಟಿಕ ಶಿಲೆಗಳಿಂದ ನಿರ್ಮಾಣಗೊಂಡು ಪುರಾತನ ಭೂಮಿ ಅಥವಾ ಪ್ರಸ್ಥಭೂಮಿ ಆಗೈತಿ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಅರೇಬಿಯಾ, ದಖನ್ ಅಥವಾ ಭಾರತ, ಯುನೇನಾ ಅಥವಾ ಚೀನಾ, ಶಾನ್ ಅಥವಾ ಮ್ಯಾನ್ಮಾರ್ ಪ್ರಸ್ಥಭೂಮಿಗಳು. ಅರೇಬಿಯಾ ಪ್ರಸ್ಥಭೂಮಿಯು ಒಂದು ಪರ್ಯಾಯ ದ್ವೀಪ ಮತ್ತು ಇದೊಂದು ಶುಷ್ಕ ಪ್ರದೇಶ, ಅಂದರೆ ಬಿಸಿಲಿನ ಉಷ್ಣ ಇರುವಂಥ ಪ್ರದೇಶ ಆಗೈತಿ. ದಖನ್ ಪ್ರಸ್ಥಭೂಮಿಯು ಭಾರತದ ಪರ್ಯಾಯ ದ್ವೀಪದ ಹೆಚ್ಚು ಭಾಗವನ್ನು ಆವರಿಸಿದೆ. ಮಧ್ಯ ಭಾರತದ ಬೆಟ್ಟದ ಸಾಲುಗಳು ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳ ನಡುವೆ ಇದೆ. ಇದು ಪೂರ್ವ ದಿಕ್ಕಿಗೆ ಇಳಿಜಾರಾಗಿದ್ದು ಆ ಮೂಲಕ ಅನೇಕ ನದಿಗಳು ಹರಿದು ಹೋಗ್ತವೆ. ಆನಂತರ ಚೀನಾದ ನೈಋತ್ಯಕ್ಕೆ ಯುನಾನ್ ಪ್ರಸ್ಥಭೂಮಿ ಐತಿ. ಇದೊಂದು ಉನ್ನತ ಸುನ್ನಕಲ್ಲು ಪ್ರದೇಶ. ಇದರ ಮುಂದುವರೆದ ಭಾಗವೇ ಶಾನ್ ಪ್ರಸ್ಥಭೂಮಿ. ಇದರ ನಂತರ ಬರುವಂಥದ್ದು ರೀ 4ನೆಯ ನದಿಗಳ ಮಹಾ ಮೈದಾನಗಳು. ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳಿಗೆ ಸೇರುವ ಏಷ್ಯಾದ ನದಿಗಳ ಮೈದಾನಗಳನ್ನು ಒಳಗೊಂಡಿದೆ. ಇಲ್ಲಿ ಹರಿಯುವ ನದಿಗಳು ಮೆಕ್ಕಲು ಮಣ್ಣನ್ನು ಸಂಚಯ ಮಾಡುವುದರೊಂದಿಗೆ ಫಲವತ್ತಾದ ಮೈದಾನಗಳನ್ನು ನಿರ್ಮಿಸ್ತವೆ. ಅಂದರೆ ಇಲ್ಲಿ ಸಾವಕಾಶವಾಗಿ ಹರಿಯುವಂಥ ನದಿಗಳಿಂದ
ಅಲ್ಲಿ ಮೆಕ್ಕಲು ಮಣ್ಣ ಸಂಚಯನ ಅಂದರೆ ಮೆಕ್ಕಲು ಮಣ್ಣು ತಯಾರಿಸ್ತಾವ. ಅಲ್ಲಿ ಮೈದಾನಗಳ ಉಸುಕಂತ ಹೇಳ್ತಿಲ್ಲ ಆ ರೀತಿ ಮೈದಾನಗಳು ಫಲವತ್ತಾದ ಮೈದಾನಗಳನ್ನು ನಿರ್ಮಾಣ ಮಾಡ್ತವೆ. ಪ್ರಮುಖ ಮೈದಾನಗಳಂದ್ರೆ ರೀ ಸಿರಿಯಾ ಮತ್ತು ಇರಾಕ್, ಟೈಗ್ರೀಸ್, ಯುಪ್ರಟಿಸ್, ಭಾರತ ಪಾಕಿಸ್ತಾನಗಳ ಸಿಂಧೂ ಗಂಗಾ ಮೈದಾನಗಳು, ಮಯನ್ಮಾರಿನ ಇರ್ವಾಡಿ, ಇಂಡೋ ಚೀನಾದ ಮಿನಾಮ್ ಮತ್ತು ಮಿಕಾಂಗ್, ಚೀನಾದ ಜಿಯಾಂಗ್, ಸಿಕಿಯಾಂಗ್ ಮತ್ತು ಹಾಂಗೋ ನದಿ ಮೈದಾನಗಳು. ಇವು ಹೆಚ್ಚು ಜನಭರಿತವಾಗಿವೆ. ಇದರ ನಂತರ ದ್ವೀಪ ಸಮೂಹವು ಏಷ್ಯಾ ಖಂಡದ ಆಗ್ನೇಯ ಮತ್ತು ಪೆಸಿಫಿಕ್ ತೀರಗಳಲ್ಲಿ ಅನೇಕ ದ್ವೀಪಗಳಿವೆ. ಅವು ಯಾವುವು ಅಂದರೆ ಒಕ್ಟೋಸ್ಕ್ ಸಮುದ್ರ, ಜಪಾನ್ ಸಮುದ್ರ, ಹಳದಿ ಸಮುದ್ರ, ಪೂರ್ವ ಚೀನಾ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರ. ಮತ್ತು ಇದಷ್ಟೇ ಅಲ್ಲದೆ ಇನ್ನೂ ಅನೇಕ ದ್ವೀಪಗಳದಾವ. ಅವು ಕ್ಯುರೈಲ್, ಜಪಾನ್, ಲಾಚು, ಫಿಲಿಪೈನ್ಸ್, ಬೋರ್ನಿಯೋ. ಇವುಗಳಲ್ಲಿ ಬಹಳಷ್ಟು ಜ್ವಾಲಾಮುಖಿಗಳು ಜನಿತವಾಗಿವೆ. ಜ್ವಾಲಾಮುಖಿ ಅಂದರೆ ಭೂಮಿಯಿಂದ ಬೆಂಕಿ ಬರ್ತೈತಿ. ಜೊತೆಗೆ ಫಲವತ್ತಾದ ಮಣ್ಣು, ಆಳವಾದ ಕಣಿವೆ, ಶಂಖಾಕೃತಿ ಪರ್ವತಗಳನ್ನು ಒಳಗೊಂಡಿದೆ. ಪ್ರಮುಖ ನದಿಗಳು ಮತ್ತು ವ್ಯವಸಾಯ. ಏಷ್ಯಾದಲ್ಲಿ ಎಂದರೆ ಅನೇಕ ನದಿಗಳದಾವ. ಆ ನದಿಗಳು ಮೊದಲನೇದಾಗಿರುವಂಥ ನದಿ ಯಾವುದ್ರಿ? ಹಿಂದೂ ಸಾಗರ ಸೇರುವಂತಹ ನದಿಗಳು ಯಾವುದಾವ? ಪೆಸಿಫಿಕ್ ಸಾಗರ ಐತಿ, ಹಿಂದೂ ಮಹಾಸಾಗರ, ಆಮೇಲೆ ಪೆಸಿಫಿಕ್ ಸಾಗರ, ಆರ್ಕಟಿಕ್ ಸಾಗರ. ಇವು ಪ್ರಮುಖವಾಗಿರುವಂಥ ಏಷ್ಯಾ ಖಂಡದ ನದಿಗಳು. ಆ ನದಿಗಳನ್ನು ಸೇರುವಂಥ ನದಿಗಳು ಯಾವುವು ಅನ್ನೋದನ್ನು ನೋಡೋಣ. ಸಿರಿಯಾ ಮತ್ತು ಇರಾಕ್ ಹಿಂದೂ ಸಾಗರ ಸೇರುವಂಥ ನದಿಗಳು. ಸಿರಿಯಾ ಇರಾಕ್ ದೇಶಗಳ ಟೈಗ್ರಿಸ್ ಮತ್ತು ಯುಪ್ರಟಿಸ್ ನದಿಗಳು, ಪರ್ಷಿಯಾ ಖಾರಿಯನ್ನು, ಪಾಕಿಸ್ತಾನ ಮತ್ತು ಭಾರತದ ಸಿಂಧೂ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಹಿಮಾಲಯದಲ್ಲಿ ಉಗಮಿಸಿ ದಕ್ಷಿಣಕ್ಕೆ ಹರಿದು ಹಿಂದೂ ಮಹಾಸಾಗರವನ್ನು ಸೇರ್ತವೆ. ಮಯನ್ಮಾರಿನ ಸಿಟ್ಯಾಂಗ್, ಸಾಲ್ವಿನ್ ಮತ್ತು ಇರ್ವಾಡಿ ನದಿಗಳು ಬಂಗಾಳ ಕೊಲ್ಲಿಗೆ ಸೇರಿವೆ. ಈ ರೀತಿಯಾಗಿ ಅನೇಕ ನದಿಗಳು ಹಿಂದೂ ಸಾಗರವನ್ನು ಸೇರಿವೆ. ಎರಡನೇದಾಗಿ ಪೆಸಿಫಿಕ್ ಸಾಗರ ಸೇರುವ ನದಿಗಳು. ಈ ಗುಂಪಿನಲ್ಲಿ ರಷ್ಯಾದ ಅಮೂರ್, ಚೀನಾದ ಹಾಂಗೋ, ಜಿಯಾಂಗ್ ಮತ್ತು ಸಿಕಿಯಾಂಗ್ ನದಿಗಳು ಪೂರ್ವದ ಕಡೆಗೆ ಹರಿಯುತ್ತಾ ಕ್ರಮವಾಗಿ ಒಕ್ಟೋಸ್ಕ್, ಹಳದಿ ಸಮುದ್ರ ಮತ್ತು ಚೀನಾ ಸಮುದ್ರಗಳನ್ನು ಸೇರುತ್ತವೆ. ಇಂಡೋ ಚೀನಾದ ಮಿನಾಮ್ ಮತ್ತು ಮಿಕಾಂಗ್ ನದಿಗಳು ದಕ್ಷಿಣ ಚೀನಾ ಸಮುದ್ರವನ್ನು ಸೇರ್ತವೆ. ಮೂರನೇದಾಗಿ ಆರ್ಕಟಿಕ್ ಸಾಗರ ಸೇರುವ ನದಿಗಳು. ಓಬ್, ಎನ್ಸಿ ಮತ್ತು ಲೇನ್. ಇವು ಪ್ರಮುಖವಾಗಿ ಆರ್ಕಟಿಕ್ ಸಾಗರವನ್ನು ಸೇರುವಂತಹ ನದಿಗಳು. ಒಳನಾಡಿನ ನದಿಗಳು ಯಾವುವಂದ್ರೆ ವೋಲ್ಗ್ ಮತ್ತು ಯುರೆಲ್ ನದಿ, ಕ್ಯಾಸ್ಪಿಯನ್ ಸಮುದ್ರ ಮತ್ತು ಅಮುದರಿಯ ಮತ್ತು ಸಿರ್ದರಿಯ ನದಿಗಳು ಅರಲ್ ಸಮುದ್ರವನ್ನು ಸೇರ್ತವೆ. ಇದರ ನಂತರ ಈ ರೀತಿಯಾಗಿ ಮೂರು ನದಿಗಳನ್ನು ಸೇರುವಂತಹ ಮೂರು ಸಾಗರಗಳನ್ನು ಸೇರುವಂಥ ನದಿಗಳ ಬಗ್ಗೆ ನಾವು ನೋಡಿದ್ದೀವಿ. ಈಗ ಏಷ್ಯಾದ ವ್ಯವಸಾಯವು ಪ್ರಮುಖ ವೃತ್ತಿ. ಏಷ್ಯಾದ ಪ್ರಮುಖ ವೃತ್ತಿ ವ್ಯವಸಾಯ ಏನೈತಿ? ಏಷ್ಯಾದ ಪ್ರಮುಖ ವೃತ್ತಿ ಐತಿ. 3/4 ವ್ಯವಸಾಯವನ್ನು ಮಾಡ್ತಾರೆ. ಆಮೇಲೆ ಫಲವತ್ತಾದ ಮಣ್ಣು ಮತ್ತು ನೀರಾವರಿ ವ್ಯವಸ್ಥೆ ಐತಿ. ಇಲ್ಲಿ ಏನೈತಿ? ಫಲವತ್ತಾದ ನೀರಾವರಿ ವ್ಯವಸ್ಥೆ ಮತ್ತು ಮಣ್ಣು ಇರುವುದರಿಂದ ವ್ಯವಸಾಯನ ಇಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಸಾಂದ್ರ ಬೇಸಾಯ ಪದ್ಧತಿ. ಇಲ್ಲಿ ಏನೈತಿ? ಹೆಚ್ಚಾಗಿ ಸಾಂದ್ರ ಬೇಸಾಯ ಪದ್ಧತಿಯನ್ನು ಮಾಡ್ತಾರೆ. ಬೇಸಾಯದ ಪದ್ಧತಿ ಜೊತೆಗೆ ಏನು ಮಾಡ್ತಾರೆ? ಇನ್ನೂ ಅನೇಕ ಬೇಸಾಯಗಳನ್ನು ಮಾಡ್ತಾರೆ. ಅವು ಯಾವುವಂದ್ರೆ ನೀರಾವರಿ ಬೇಸಾಯ, ವನ ಬೇಸಾಯ, ನೆಡುತೋಟ ಬೇಸಾಯ, ಮಿಶ್ರ ಬೇಸಾಯ, ಸ್ಥಳಾಂತರ ಬೇಸಾಯ. ಇತ್ತೀಚೆಗೆ ಆಧುನಿಕ ವ್ಯವಸಾಯ ಉಪಕರಣ, ರಾಸಾಯನಿಕ ಗೊಬ್ಬರ, ಅಧಿಕ ಇಳುವರಿ ನೀಡುವ ತಳಿಗಳ ಬಳಕೆ ಇತ್ಯಾದಿಗಳನ್ನು ಏಷ್ಯಾದ ಕೆಲವು ದೇಶಗಳು ಹೆಚ್ಚಿಗೆ ರೂಢಿಗೆ ಬಂದಿವೆ. ಆದಾಗ್ಯೂ ಇನ್ನೂ ಅನೇಕ ದೇಶಗಳಲ್ಲಿ ಹಲವು ಕಾರಣಗಳಿಂದ ಇಳುವರಿ ಕಡಿಮೆ ಇದೆ. ಬೆಳೆಗಳು. ಇಲ್ಲಿ ಬೆಳೆಯುವಂತಹ ಬೆಳೆಗಳು ಭತ್ತ ಮತ್ತು ಗೋಧಿಯನ್ನು ಹೆಚ್ಚಾಗಿ ಬೆಳೀತಾರೆ. ಚೀನಾ ಮತ್ತು ಭಾರತದಲ್ಲಿ
ಶೇಕಡ 90ರಷ್ಟು ಭತ್ತವನ್ನು ಪ್ರಪಂಚದಲ್ಲಿನ ಚೀನಾ ಮತ್ತು ಭಾರತದಾಗ ಏನು ಮಾಡ್ತಾರೆ 90ರಷ್ಟು ಭತ್ತವನ್ನು ಉತ್ಪಾದನೆ ಮಾಡ್ತಾರೆ. ಚಹಾ, ರಬ್ಬರ್ ಉತ್ಪಾದನೆಯಲ್ಲಿ ಏಷ್ಯಾ ಪ್ರಮುಖ. ಇತರ ಬೆಳೆಗಳಂದ್ರೆ ರೀ ಹತ್ತಿ, ಸೆಣಬು, ಕಬ್ಬು, ಕಾಫಿ, ಕೋಕ್, ನವಣೆ, ಸಜ್ಜೆ, ಸಾಸಿವೆ, ದ್ವಿದಳ ಧಾನ್ಯ, ಎಣ್ಣೆಕಾಳು ಇವುಗಳು ಪ್ರಮುಖವಾಗಿ ಏಷ್ಯಾ ಖಂಡದಲ್ಲಿ ಬೆಳೆಯುವಂತಹ ಬೆಳೆಗಳು. ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ. ವಾಯುಗುಣ ಏನಾಗೈತೆ ರೀ ಇಲ್ಲಿ ವಿವಿಧ ವಾಯುಗುಣ ಸ್ಥಿತಿ ಏಷ್ಯಾದಲ್ಲಿದೆ. ಅಂದ್ರೆ ಒಂದೇ ರೀತಿಯಾಗಿರುವಂಥ ವಾಯುಗುಣ ಇಲ್ಲಿ ಇಲ್ಲ, ಬೇರೆ ಬೇರೆ ರೀತಿಯಾಗಿರುವಂಥ ವಾಯುಗುಣವನ್ನು ಒಳಗೊಂಡೈತಿ. ಉಷ್ಣಾಂಶ ಸೈಬೇರಿಯಾದ ವರ್ಕೋಯಾಸ್ಕ್ ಅತ್ಯಂತ ಶೀತ ಸ್ಥಳ ಆಗೈತಿ ಮತ್ತು ಅತ್ಯಂತ ಶೀತ ಅಂದರೆ ತಂಪಾಗಿರುವಂಥ ಸ್ಥಳ ಅಂಥೇಳಿ ಕರಿತೀವಿ. ಆನಂತರ ಮಳೆಯ ಹಂಚಿಕೆ. ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಬೇಸಿಗೆಯಲ್ಲಿ ಹೆಚ್ಚು ಮಳೆ ಬೀಳ್ತೈತಿ ಮಧ್ಯ ಏಷ್ಯಾದಲ್ಲಿ. ಉಷ್ಣಾಂಶ ನಮ್ಮ ನೋಡ್ರಿ ವಾಯುಗುಣ ನೋಡಿದ್ರೆ ವಿವಿಧ ವಾಯುಗುಣ ಸ್ಥಿತಿ ಏಷ್ಯಾದಲ್ಲಿ ಐತಿ. ಅದರ ಜೊತೆಗೆ ಉಷ್ಣಾಂಶ ಇದು ಸಹಜವಾಗಿ ಉಷ್ಣಾಂಶ ಏನೈತಿ ಸ್ಥಳದಿಂದ ಸ್ಥಳಕ್ಕೆ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸವಾಗುವುದು. ಜನವರಿ ತಿಂಗಳಲ್ಲಿ ಏಷ್ಯಾದ ದಕ್ಷಿಣ ದೇಶಗಳಿಗಿಂತ ಉತ್ತರ ದೇಶಗಳಲ್ಲಿ ಶೀತ ಏನಾಗಿರುತ್ತೆ ಹೆಚ್ಚಾಗಿರ್ತೈತಿ. ಅದರೊಳಗೆ ಸೈಬೇರಿಯಾದಲ್ಲಿರುವ ವರ್ಕೋಯಾಸ್ಕ್ ಅತ್ಯಂತ ಶೀತವಾದ ಸ್ಥಳ, ಅತ್ಯಂತ ಶೀತವಾದಂಥ ಸ್ಥಳ. ಜುಲೈ ತಿಂಗಳಲ್ಲಿ ಸೈಬೇರಿಯಾದ ಉತ್ತರ ಭಾಗ ಮತ್ತು ಮಧ್ಯ ಏಷ್ಯಾದ ಎತ್ತರವುಳ್ಳ ಪರ್ವತ ಪ್ರಸ್ಥಭೂಮಿ ಭಾಗಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಭಾಗಗಳು ಏನಾಗ್ಯಾವ್ರಿ ಉಷ್ಣಾಂಶದಿಂದ ಕೂಡ್ಯಾವ. ಆನಂತರ ಮಳೆ ಹಂಚಿಕೆ. ಏಷ್ಯಾ ಖಂಡದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಬೇಸಿಗೆಯಲ್ಲಿ ಹೆಚ್ಚು ಮಳೆ ಆಗುತ್ತದೆ. ಆದರೆ ಮಾನ್ಸೂನ್ ಮಾರುತಗಳು ಮಧ್ಯ ಏಷ್ಯಾವನ್ನು ತಲುಪುವುದಿಲ್ಲ. ಆ ಭಾಗವು ವರ್ಷವೆಲ್ಲ ಶುಷ್ಕ ಸ್ಥಿತಿಯನ್ನು ಹೊಂದಿರುತ್ತದೆ. ಪಶ್ಚಿಮ ಏಷ್ಯಾದ ದೇಶಗಳು ಚಳಿಗಾಲದ ಪಶ್ಚಿಮ ಮಾರುತಗಳಿಂದ ಹಾಗೂ ಚೀನಾದ ಪೂರ್ವ ಭಾಗ, ಫಿಲಿಪೈನ್ಸ್, ಮಲೇಷ್ಯಾ ಮುಂತಾದವು ಉಷ್ಣವಲಯದ ಆವರ್ತ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತವೆ. ಆಮೇಲೆ ಚಳಿಗಾಲ. ಏಷ್ಯಾದ ಹೆಚ್ಚಿನ ಭಾಗಗಳು ಅಕ್ಟೋಬರ್ನಿಂದ ಮಾರ್ಚ್ನವರೆಗೆ ಚಳಿಗಾಲ ಇರ್ತೈತಿ. ಏಷ್ಯಾದ ಬಹುಭಾಗವು ಉತ್ತರ ಗೋಳಾರ್ಧದಲ್ಲಿದೆ. ಈ ಅವಧಿಯಲ್ಲಿ ಉತ್ತರ ಗೋಳಾರ್ಧಕ್ಕೆ ಓರೆಯಾದ ಸೂರ್ಯನ ಕಿರಣಗಳು ಪಸರಿಸುವವು. ಹೀಗಾಗಿ ಏಷ್ಯಾದ ಹೆಚ್ಚಿನ ಭಾಗಗಳಲ್ಲಿ ಬಹಳ ಕಡಿಮೆ ಉಷ್ಣಾಂಶ ಇದ್ದು ಅತಿ ಶೀತವಾದ ವಾಯುಗುಣ ಇರ್ತೈತಿ. ಆನಂತರ ಮಧ್ಯ ಏಷ್ಯಾದಲ್ಲಿ ವಾಯುವಿನ ಒತ್ತಡ ಅಧಿಕ ಮತ್ತು ಹಿಂದೂ ಸಾಗರದಲ್ಲಿ ಒತ್ತಡ ಕಡಿಮೆ ಇರುತ್ತದೆ. ಹೀಗಾಗಿ ಮಾರುತಗಳು ಭೂಭಾಗದಿಂದ ಸಮುದ್ರದ ಕಡೆಗೆ ಬೀಸುತ್ತವೆ. ವನ ಗಾಳಿಗಳು ಮಳೆ ತರಲಾರವು. ಚಳಿಗಾಲದಲ್ಲಿ ಮಳೆ ವಿರಳ. ಬೇಸಿಗೆ. ಚಳಿಗಾಲಕ್ಕೆ ವಿರುದ್ಧ ಪರಿಸ್ಥಿತಿ ಇರುತ್ತದೆ. ಇದು ಏಪ್ರಿಲ್ನಲ್ಲಿ ಆರಂಭ ಮತ್ತು ಸೆಪ್ಟೆಂಬರ್ನಲ್ಲಿ ಅಂತ್ಯಗೊಳ್ಳುತ್ತದೆ. ಉತ್ತರ ಗೋಳಾರ್ಧದಲ್ಲಿ ಸೂರ್ಯ ನೇರವಾಗಿ ಪ್ರಕಾಶಿಸುವುದು. ಆದ್ದರಿಂದ ಏಷ್ಯಾದ ಬಹುಭಾಗಗಳಲ್ಲಿ ಉಷ್ಣಾಂಶ ಹೆಚ್ಚು. ಅಂದರೆ ಏನಾಕತ್ರಿ ಏಷ್ಯಾದ ಭಾಗಗಳಲ್ಲಿ ಉಷ್ಣಾಂಶ ಹೆಚ್ಚಿರ್ತೈತಿ. ಆನಂತರ ಮಧ್ಯ ಏಷ್ಯಾದಲ್ಲಿ ಒತ್ತಡ ಕಡಿಮೆ ಇರ್ತೈತಿ. ಅಂದ್ರೆ ಏಷ್ಯಾದ ಬಹುಭಾಗಗಳಲ್ಲಿ ಏನಾಕತ್ರಿ ಉಷ್ಣಾಂಶ ಅಂದ್ರೆ ಬಿಸಿಲು ಹೆಚ್ಚಿಗೆ ಶಾಖ ಅನ್ನೋದು ಹೆಚ್ಚಿರ್ತೈತಿ. ಆದರೆ ಮಧ್ಯ ಏಷ್ಯಾದಲ್ಲಿ ಏನಾಕತ್ರಿ ಒತ್ತಡ ಕಡಿಮೆ ಆಕತಿ. ಮಾರುತಗಳು ಸಮುದ್ರಗಳಿಂದ ಭೂಭಾಗಗಳಿಗೆ ಬೀಸುತ್ತವೆ. ಮಾರುತಗಳೇನಾಕವ ಸಮುದ್ರಗಳಿಂದ ಭೂಭಾಗಗಳಿಗೆ ಅಂದರೆ ಭೂಮಿಗಳಿಗೆ ಏನಾಗ್ತವ ಗಾಳಿ ಬೀಸ್ತೈತಿ. ಅವು ಹೆಚ್ಚು ಕಡಿಮೆ ಖಂಡದ ಎಲ್ಲೆಡೆಗೂ ಮಳೆಯನ್ನು ಸುರಿಸುತ್ತವೆ. ಇವೆಲ್ಲ ಏನಾಗ್ತವ್ರಿ ಹೆಚ್ಚು ಕಡಿಮೆ ಖಂಡದ ಎಲ್ಲ ಕಡೆ ಅಂದರೆ ಏಷ್ಯಾ ಖಂಡದ ಎಲ್ಲ ಭಾಗಗಳಲ್ಲಿ ಮಳೆಯನ್ನು ತರಾಕ ಪ್ರಮುಖವಾಗಿರುವಂಥ ಕಾರಣ ಆಗ್ತೈತಿ. ಚಳಿಗಾಲದಾಗ ಏನಾಕತ್ರಿ ಅಕ್ಟೋಬರಿಂದ ಮಾರ್ಚ್ ಚಳಿಗಾಲ ಇರ್ತೈತಿ. ಬೇಸಿಗೆ ಕಾಲ ಏಪ್ರಿಲ್ನಿಂದ ಸೆಪ್ಟೆಂಬರು. ಆಮೇಲೆ ಭಾರತದ ಮೇಘಾಲಯ ರಾಜ್ಯದ ಮೌಸಿರಾಮ್ ಪ್ರಪಂಚದಲ್ಲಿನ ಏನೈತ್ರಿ ಅತಿ ಹೆಚ್ಚು ಮಳೆಯನ್ನು ಪಡಿತೈತಿ. ಎಷ್ಟಂದ್ರೆ ರೀ 118.7 ಸೆಂಟಿಮೀಟರ್ ಅಷ್ಟ ಮಳೆಯನ್ನು ಮೇಘಾಲಯ ರಾಜ್ಯದ ಮಾನ್ಸಿನ್ರಾಮ್ ಪ್ರದೇಶ ಏನಾಕತಿ ಪ್ರಪಂಚದಲ್ಲಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಪ್ರದೇಶ.
ಆನಂತರ ಸ್ವಾಭಾವಿಕ ಸಸ್ಯವರ್ಗ. ಏಷ್ಯಾ ಖಂಡದ ಸ್ವಾಭಾವಿಕ ಸಸ್ಯವರ್ಗವನ್ನು ಏನು ಮಾಡ್ಯಾರ 7 ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ಯಾರ. ಆ 7 ವಿಂಗಡಣೆಗಳು ಯಾವುವು ಅಂದ್ರೆ ರೀ ಟಂಡ್ರಾ ಸಸ್ಯವರ್ಗ, ಶಂಕುಧಾರಿ ಅರಣ್ಯ, ಸಮತೀಕ್ಷ್ಣ ವಲಯದ ಹುಲ್ಲುಗಾವಲು, ಮರುಭೂಮಿ ಸಸ್ಯವರ್ಗ, ಮಾನ್ಸೂನ್ ಕಾಡುಗಳು, ಸಮಭಾಜಕ ವೃತ್ತ ಪ್ರದೇಶದ ಅರಣ್ಯ, ಮೆಡಿಟೇರಿಯನ್ ಸಸ್ಯವರ್ಗ. ಈ ರೀತಿಯಾಗಿ ಏನು ಮಾಡ್ಯಾರ ಏಷ್ಯಾದ ಸ್ವಾಭಾವಿಕ ಸಸ್ಯವರ್ಗವನ್ನು 7 ವಿಧಗಳಾಗಿ ವಿಂಗಡಣೆ ಮಾಡ್ಯಾರ. ಮೊದಲನೇದಾಗಿ ಟಂಡ್ರಾ ಸಸ್ಯವರ್ಗ. ಆರ್ಕಟಿಕ್ ಕರಾವಳಿ ಉದ್ದಕ್ಕೂ ಕಿರಿದಾದ ಭಾಗ. ಇಲ್ಲಿ ನೀರ್ಗಲ್ಲು ಮತ್ತು ಹಿಮದಿಂದ ಆವರಿಸಿದೆ. ಹೀಗಾಗಿ ಸಸ್ಯ ಬೆಳವಣಿಗೆ ಪಾಚಿ ಮತ್ತು ಶಿಲಾವಲ್ಕಗಳು. ಈ ಟಂಡ್ರಾ ಸಸ್ಯದಲ್ಲಿ ಏನಾಗೈತೆ ರೀ ಹೆಚ್ಚಾಗಿ ನೀರ್ಗಲ್ಲು ಅಂದರೆ ಹಿಮದಿಂದ ಕೂಡಿರುವುದರಿಂದ ಇಲ್ಲಿ ಯಾವುದೇ ರೀತಿ ಸಸ್ಯವರ್ಗ ಕಂಡುಬರಂಗಿಲ್ಲ. ಅದು ಯಾವುದಂದ್ರೆ ಕಂಡುಬರುವಂಥ ಸಸ್ಯವರ್ಗ ಪಾಚಿ ಮತ್ತು ಶಿಲಾವಲ್ಕಗಳು ಮಾತ್ರ ಇಲ್ಲಿ ಕಂಡು ಬರ್ತೈತಿ. ಪಾಚಿ ಅಂದ್ರೆ ರೀ ಕಪ್ಮಸ್ ಅಂತ ಹೇಳ್ಕೊಳ್ತಿಲ್ಲ ರೀ ಅದು. ಎರಡನೇದಾಗಿ ಶಂಕುವಿನಾಕಾರದ ಮರಗಳ ಅರಣ್ಯಗಳು. ಶಂಕುವಿನಾಕಾರದ ಮರಗಳು ಟಂಡ್ರಾ ಪ್ರದೇಶದಲ್ಲಿ ಹಂಚಿಕೆಯಾಗಿವೆ. ಅವುಗಳನ್ನು ತೈಗ ಅರಣ್ಯ ಅಂತಲೂ ಕರೆಯಲಾಗುತ್ತದೆ. ಶಂಕುವಿನ ಆಕಾರದ ಮರಗಳು ಯಾವುವು ಅಂದ್ರೆ ರೀ ಫರ್, ಸ್ಪ್ರೂಸ್, ಲಾರ್ಚ್ ಮತ್ತು ಪೈನ್ ಇಲ್ಲಿ ಬೆಳೆಯುವಂತಹ ಪ್ರಮುಖ ಮರಗಳು. ಅವು ಮೃದು ಮರದ ತಿರುಳಿನ ಮರಗಳಾಗಿರ್ತವೆ. ಅವು ಏನಾಗಿರ್ತವೆ ಇಲ್ಲಿ ಬೆಳೆಯುವಂಥ ಮರಗಳೆಲ್ಲ ಮೃದು ಮರದ ತಿರುಳಿನ ಪದರು ಅಂದರೆ ತಿರುಳಿನ ಮರ ಅಂದರೆ ಆ ಮರದ ಸಿಪ್ಪೆ ಅಂತ ಹೇಳಿ ಕರಿತೀವಲ್ಲ ರೀ ಅದ್ರ ತಿರುಳಿನ ಮರಗಳಾಗಿರ್ತವೆ. ಮೂರನೇದಾಗಿ ಸಮತೀಕ್ಷ್ಣ ವಲಯದ ಹುಲ್ಲುಗಾವಲು. ಮೂರನೇದು ಯಾವುದ್ರಿ ಸಮತೀಕ್ಷ್ಣ ವಲಯದ ಹುಲ್ಲುಗಾವಲು. ಮಧ್ಯ ಏಷ್ಯಾ ಮತ್ತು ಮರುಭೂಮಿ ಮತ್ತು ಅರೆ ಮರುಭೂಮಿಗಳ ಅಂಚುಗಳಲ್ಲಿ ಕಂಡುಬರ್ತೈತಿ. ಕಡಿಮೆ ಮಳೆಯಿಂದಾಗಿ ಇಲ್ಲಿ ಕಡಿಮೆ ಎತ್ತರವುಳ್ಳ ಹುಲ್ಲು ಬೆಳೆಯುತ್ತದೆ. ಇಲ್ಲಿ ಏನೈತಿ ಮಳೆ ಜಾಸ್ತಿ ಆಗಂಗಿಲ್ಲ. ಆ ಕಾರಣಕ್ಕಾಗಿ ಹುಲ್ಲು ಏನಾಕೈತ್ರಿ ಇಲ್ಲಿ ಕಡಿಮೆ ಎತ್ತರವುಳ್ಳ ಹುಲ್ಲು ಬೆಳಿತೈತಿ. ನಾಲ್ಕನೇದಾಗಿ ಮರುಭೂಮಿ ಸಸ್ಯವರ್ಗ. ಏಷ್ಯಾದ ಉಷ್ಣವಲಯ ಮತ್ತು ಸಮತೀಕ್ಷ್ಣ ವಲಯಗಳ ಮರುಭೂಮಿಗಳಲ್ಲಿ ಈ ಮರುಭೂಮಿಗಳು ಕಂಡುಬರ್ತವೆ. ಯಾವ್ಯಾವ ಮರುಭೂಮಿಗಳಂದ್ರೆ ರೀ ಅರೇಬಿಯಾ, ಇರಾನ್, ಥಾರ್ ಮರುಭೂಮಿ ಇವು ಕಂಡುಬರುವಂಥ ಪ್ರಮುಖ ಮರುಭೂಮಿಗಳು. ಆನಂತರ ಈ ಮರುಭೂಮಿಯಲ್ಲಿ ಕಂಡುಬರುವಂಥ ಸಸ್ಯವರ್ಗ ಯಾವ ಅಂದ್ರೆ ರೀ ಮುಳ್ಳಿನ ಗಿಡಗಂಟಿ, ಕುರುಚಲು ಸಸ್ಯ ಮತ್ತು ಹುಲ್ಲುಗಳು ಮಾತ್ರ ಇಲ್ಲಿ ಕಂಡುಬರ್ತವೆ. ಒಯಾಸಿಸ್ಗಳ ಬಳಿ ಖರ್ಜೂರ ಮತ್ತು ತಾಳೆ ಜಾತಿ ಮರಗಳು ಕಂಡುಬರ್ತವೆ. ಈ ಮರುಭೂಮಿಯಲ್ಲಿ ಮುಳ್ಳಿನ ಗಿಡಗಂಟಿ ಜೊತೆಗೆ ಕುರುಚಲು ಸಸ್ಯವರ್ಗ ಹುಲ್ಲುಗಳ ಜೊತೆಗೆ ಒಯಾಸಿಸ್ಗಳ ಬಳಿ ಏನಾಕತ್ರಿ ಖರ್ಜೂರ ಮತ್ತು ತಾಳೆ ಜಾತಿ ಮರಗಳು ಕೂಡ ಈ ಮರುಭೂಮಿ ಸಸ್ಯವರ್ಗದಲ್ಲಿ ಕಂಡುಬರ್ತವೆ. ಅದರ ನಂತರ ಮಾನ್ಸೂನ್ ಅರಣ್ಯಗಳು. ದಕ್ಷಿಣ ಆಗ್ನೇಯ ಮತ್ತು ಪೂರ್ವ ಏಷ್ಯಾ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರ್ತವೆ ಮಾನ್ಸೂನ್ ಅರಣ್ಯಗಳು. ಇಲ್ಲಿ ಹೆಚ್ಚು ಶಾಖ ಮತ್ತು ಮಳೆ ಬೀಳುವುದರಿಂದ ಕಾಡುಗಳಿರುತ್ತವೆ. ತೇಗ ಇಲ್ಲಿ ಬೆಳೆಯುವಂಥ ಮರಗಳು ಈ ಮಾನ್ಸೂನ್ ಅರಣ್ಯಗಳಲ್ಲಿ ಬೆಳೆಯುವಂಥ ಮರಗಳು ಯಾವ ತೇಗ, ಸಲೆ, ಆಲ, ಬಿದಿರು, ಶ್ರೀಗಂಧವನ್ನು ಇಲ್ಲಿ ಬೆಳಿತಾರೆ. ಮತ್ತು ಗಟ್ಟಿ ಮರಗಳು ಕೂಡ ಇಲ್ಲಿ ಬೆಳಿತಾವೆ. ಅವು ಶರತ್ಕಾಲದಲ್ಲಿ ತಮ್ಮ ಎಲೆಗಳನ್ನು ಉದುರಿಸುತ್ತವೆ. ಅವು ಏನು ಮಾಡ್ತವೆ ಶರತ್ಕಾಲದಲ್ಲಿ ತಮ್ಮ ಎಲೆಗಳನ್ನು ಉದುರಿಸ್ತಾವೆ. ಆರನೇದಾಗಿರುವಂಥದ್ದು ಸಮಭಾಜಕ ವೃತ್ತ ಪ್ರದೇಶ. ಪೂರ್ವ ಇಂಡೀಸ್ ಮತ್ತು ಮಾನ್ಸೂನ್ ಪ್ರದೇಶದಲ್ಲಿ ಕಂಡುಬರ್ತೈತಿ. ಇಲ್ಲಿ ಬೆಳೆಯುವಂತಹ ಮರಗಳು ಯಾವುವು ಅಂದರೆ ಮಹಾಗನಿ, ಎಬೋನಿ, ರಬ್ಬರ್, ಬಿದರು, ಬೀಟೆ ಇವು ಬೆಳೆಯುವಂಥ ಪ್ರಮುಖ ಮರಗಳು. ಇದರ ನಂತರ ಮೆಡಿಟೇರಿಯನ್ ಸಸ್ಯವರ್ಗ. ಏಷ್ಯಾದ ನೈಋತ್ಯ ಭಾಗಗಳಲ್ಲಿ ಮೆಡಿಟೇರಿಯನ್ ಸಸ್ಯವರ್ಗ ಕಂಡುಬರ್ತೈತಿ. ಅಲ್ಲಿ ಬೆಳೆಯುವಂಥ ಮರಗಳು ಆಲಿವ್, ಫಿಗ್, ಓಕ್ ಕಡಿಮೆ ಎತ್ತರದಲ್ಲಿ ಬೆಳೆಯುವಂಥ ಮರಗಳು. ಏಷ್ಯಾ ಖಂಡದ ಪ್ರಮುಖ ಖನಿಜಗಳು. ಇಲ್ಲಿ ಇರುವಂಥ ಪ್ರಮುಖ ಖನಿಜಗಳು ಯಾವಂದ್ರೆ ಕಬ್ಬಿಣದ ಅದಿರು. ಪ್ರಪಂಚದ 30% ಕಬ್ಬಿಣದ ಅದಿರು ಏಷ್ಯಾ ಖಂಡದಲ್ಲಿ ಐತಿ. ಆಮೇಲೆ ಚೀನಾ ಅಧಿಕ ಕಬ್ಬಿಣವನ್ನು ಉತ್ಪಾದಿಸುವಂಥ ದೇಶ. ಮ್ಯಾಂಗನೀಸ್ ಮಿಶ್ರ ಲೋಹ ಖನಿಜ ಉಕ್ಕು ತಯಾರಿಕೆಗೆ ಅವಶ್ಯಕ. ಏಷ್ಯಾ ಅಧಿಕ ಪ್ರಮಾಣದ ಮ್ಯಾಂಗನೀಸ್ ನಿಕ್ಷೇಪವನ್ನು ಹೊಂದೈತಿ. ಬ್ಯಾಕ್ಸೈಟ್ ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಉಪಯುಕ್ತ. ಕಲ್ಲಿದ್ದಲು ಪಳುವಳಿಕೆಯ ಇಂಧನ.
ಹೆಚ್ಚಿನ ಕಲ್ಲಿದ್ದಲು ನಿಕ್ಷೇಪ ಚೀನಾ, ಭಾರತ, ಇಂಡೋನೇಷಿಯಾ, ಸೈಬೇರಿಯಾ ಮತ್ತು ಮಧ್ಯ ಏಷ್ಯಾದಲ್ಲಿ ಕಲ್ಲಿದ್ದಲು ಹೆಚ್ಚಾಗಿ ಸಿಗ್ತೈತಿ. ಆನಂತರ ಪೆಟ್ರೋಲಿಯಂ, ಇದೊಂದು ತೈಲ ಇಂಧನ. ಇದು ಹೆಚ್ಚು ನೈಋತ್ಯ ಭಾಗಗಳಲ್ಲಿ ಮತ್ತು ಏಷ್ಯಾದ ಇರಾಕ್, ಕುವೈತ್, ಸೌದಿ ಅರೇಬಿಯಾದಲ್ಲಿ ಪೆಟ್ರೋಲಿಯಂ ಇಂಧನ ಸಿಗ್ತೈತಿ. ನೈಋತ್ಯ ಏಷ್ಯಾ ದೇಶಗಳು ಪ್ರಪಂಚದ ಶೇಕಡ 25% ಪೆಟ್ರೋಲನ್ನು ಉತ್ಪಾದಿಸುತ್ತದೆ. ಆನಂತರ ಸೌದಿ ಅರೇಬಿಯಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಪೆಟ್ರೋಲನ್ನು ಉತ್ಪಾದಿಸುವಂತಹ ದೇಶ. ಪ್ರಮುಖ ಕೈಗಾರಿಕೆಗಳು. ಪ್ರಮುಖ ಕೈಗಾರಿಕಾ ಪ್ರದೇಶಗಳು. ಕೈಗಾರಿಕೆ ಮತ್ತು ಕೈಗಾರಿಕಾ ಚಟುವಟಿಕೆಗಳು ಉಳ್ಳ ಪ್ರದೇಶಕ್ಕೆ ಏನಂತ ಕರೀತಾರೆ ಅಂದರೆ ಕೈಗಾರಿಕಾ ಪ್ರದೇಶ ಅಂತ ಹೇಳಿ ಕರೀತಾರೆ. ಏಷ್ಯಾದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಜಪಾನ್, ಕಿಡನ್, ಟೋಕಿಯೋ, ಕವಾಸ್ಕಿಯ, ಹಾನಿಯನ್. ಚೀನಾದ ಮಂಚೂರಿಯಾ, ಬೀಜಿಂಗ್, ವುಹಾನ್. ಇವು ಕೈಗಾರಿಕಾ ಪ್ರದೇಶಗಳು. ಭಾರತದ ಕೈಗಾರಿಕಾ ಪ್ರದೇಶಗಳು ಕೋಲ್ಕತ್ತಾ, ಪುಣೆ, ಛೋಟಾ ನಾಗ್ಪುರ್, ಮಧುರೈ, ಕೊಲ್ಲಂ. ಈ ರೀತಿಯಾಗಿ ಅಂದರೆ ಪ್ರಮುಖವಾಗಿರುವಂಥ ದೇಶಗಳ ಕೈಗಾರಿಕೆಯ ಪ್ರದೇಶಗಳು ಅಷ್ಟೇ ನಮಗೆ ಸಾಕು. ಯಾವ ಹೆಚ್ಚಾಗಿ ಬೆಳೆಯುವಂತಹ ಕೈಗಾರಿಕೆಗಳು ಯಾವ್ಯಾವ ಅನ್ನೋದನ್ನು ಏನೋ ಬೇಡ. ಅದರೊಳಗೆ ನಮಗೆ ಎಷ್ಟು ಏನು ಪ್ರಮುಖ ಅಂಶ ಐತಿಲ್ಲ ಅಷ್ಟೇ ನಾನು ನಿಮಗೆ ಹೇಳಿರ್ತೀನಿ. ಓಕೆನಾ. ಇದರ ನಂತರ ಏಷ್ಯಾದ ಜನಸಂಖ್ಯೆಯು ಸುಮಾರು 4.2 ಬಿಲಿಯನ್ ಜನಸಂಖ್ಯೆ ಇದೆ. ಇದು ಪ್ರಪಂಚದ ಜನಸಂಖ್ಯೆ ಶೇಕಡ 60% ಇಂದಿನ ಜನಸಂಖ್ಯೆ ಕಳೆದ 3 ಶತಮಾನಗಳಿಗಿಂತ 5 ಪಟ್ಟು ಹೆಚ್ಚಾಗಿದೆ. 1950ರಲ್ಲಿ ಏಷ್ಯಾದ ಜನಸಂಖ್ಯೆ 1.4 ಬಿಲಿಯನ್ ಮಾತ್ರ. ಇತ್ತೀಚಿನವರೆಗೆ ಜನಸಂಖ್ಯೆ ಬೆಳವಣಿಗೆ ದರವು ಹೆಚ್ಚಾಗಿತ್ತು, ಆದರೆ ಈಗ ಅದು ಕಡಿಮೆ ಆಗ್ತಿದೆ. ಆದರೆ ಏಷ್ಯಾ ಖಂಡದ ಸರಾಸರಿ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 96 ಜನರು ವಾಸ ಮಾಡ್ತಾರೆ. ಈ ರೀತಿಯಾಗಿ ಏನೈತ್ರಿ ಜನಸಾಂದ್ರತೆಯನ್ನು ನಾವು ನೋಡ್ತೀವಿ. ಮಕ್ಕಳೇ, ಇಲ್ಲಿವರೆಗೆ ನಾವೇನು ಮಾಡಿದ್ದೀವಿ ರೀ, ಏಷ್ಯಾ ಖಂಡದ ವೈಪರೀತ್ಯದ ಬಗ್ಗೆ ನಾವು ಇವತ್ತಿನ ಅವಧಿಯಲ್ಲಿ ನೋಡಿದ್ದೀವಿ. ನೀವು ಹೇಳ್ಬೋದು ಮೇಡಮ್ರೆ ಪುಸ್ತಕಗಳಿಗೆ ಇಷ್ಟು ದೊಡ್ಡದ, ನೀವು ಇಷ್ಟು ಹೆಂಗೆ ಹೇಳಿರಿ ಅಂತೇಳಿ. ಅದೇನೂ ಇಲ್ಲ. ಏನೋ ನಿಮಗೆ ಬೇಕಾಗಿರುವಂಥ ನಾವು 6ನೇ ವರ್ಗಕ್ಕೆ ನಮಗೆ ಎಷ್ಟು ಪ್ರಮುಖ ಅಂಶಗಳದಾವಲ್ಲ ಅಷ್ಟು ಅಂಶಗಳನ್ನು ನಾನು ಇವತ್ತಿನ ಅವಧಿಯಲ್ಲಿ ನಿಮಗೇನು ಮಾಡಿದ್ದೀನಿ ಸಂಪೂರ್ಣವಾಗಿ ತಿಳಿಸಿ ಕೊಟ್ಟಿದ್ದೇನೆ. ಧನ್ಯವಾದಗಳು.